ಹಲೋ ಟ್ರೇಡರ್ಸ್, ಈ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಬೇಕಂದ್ರೆ ಮಾರ್ಕೆಟ್ನಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ತುಂಬ ಮುಖ್ಯ. ನೀವು ಸ್ವಿಂಗ್ ಟ್ರೇಡ್ ಮಾಡಬೇಕಂದ್ರೆ, ಡೇ ಟ್ರೇಡ್ ಮಾಡಬೇಕಂದ್ರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕಂದ್ರೆ, ಇಲ್ಲ ವಾಲ್ಯೂಮ್ ಬೇಸ್ ಟ್ರೇಡ್ ಮಾಡ್ತೀರಾ, ಇಲ್ಲ ಇಂಡಿಕೇಟರ್ ಟ್ರೇಡ್ ಬೇಸ್ ಮಾಡ್ತೀರಾ ಅಂತಂದರೆ ತುಂಬ ಮುಖ್ಯ ಆಗಿರೋದು ಮಾರ್ಕೆಟ್ ಸ್ಟ್ರಕ್ಚರ್. ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ಫಸ್ಟ್ ಬರೋದು ಅಪ್ ಟ್ರೆಂಡೇ ಬರುತ್ತೆ ಅಂತ ಏನಿಲ್ಲ, ಡೌನ್ ಟ್ರೆಂಡ್ ಕೂಡ ಬರುತ್ತೆ, ಒಂದು ಸರಿ ಕನ್ಸಾಲಿಡೇಷನ್ ಮೂಮೆಂಟ್ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಒಂದು ಸ್ಟಾಕು ಹೈ ಬ್ರೇಕ್ ಮಾಡ್ತಾಯಿದೆ ವಿತ್ ಲೋ ಸಪೋರ್ಟ್ ಆಗ್ತಾಯಿದೆ, ಮೋರ್ ದೆನ್ ತ್ರೀ ಟೈಮ್ಸ್ ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ. ದಟ್ ಮೀನ್ಸ್ ಅದೊಂದು ಅಪ್ ಟ್ರೆಂಡ್ ಅಂತ ನಾವು ಒಬ್ಬ ಟ್ರೇಡರಾಗಿ ಕನ್ಸಿಡರ್ ಮಾಡಬೇಕಾಗತ್ತೆ. ಯಾಕಂದರೆ ಅಪ್ ಟ್ರೆಂಡ್ ಅಂದರೆ ಲೋಸ್ ಕಂಟಿನ್ಯೂಸ್ ಪ್ರೊಟೆಕ್ಟ್ ಆದರೆ ಅದೇ ಅಪ್ ಟ್ರೆಂಡ್. ಓಕೆ, ನೆಕ್ಸ್ಟ್ ಡೌನ್ ಟ್ರೆಂಡ್ ಅಂತ ಬಂದಾಗ ಹೈಯಿಂದ ಲೋಗೆ ಪ್ರೈಸ್ ಫಾಲ್ ಆಗ್ತಾ ಹೋಗುತ್ತೆ. ಬಟ್ ಫಾಲ್ ಆಗೋದು ಸುಮ್ಮನೆ ಏನೂ ಆಗೋಲ್ಲ, ವಿತ್ ಪ್ಯಾಟ್ರನ್ ಥರ. ಲೈಕ್ ಹೈಯಿಂದ ಪ್ರೈಸ್ ಲೋಗೆ ಬರುತ್ತೆ, ಮತ್ತೆ ಒಂದು ಹೈನ ಕ್ರಿಯೇಟ್ ಮಾಡಿ ಆ ಹೈನ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಲೈಕ್ ಅಂದರೆ ಹೈಸು ಪ್ರೊಟೆಕ್ಟ್ ಆಗ್ತಾ ಹೋಗುತ್ತೆ, ಲೋಸ್ ಕಂಟಿನ್ಯೂಸ್ ಬ್ರೇಕ್ಔಟ್ ಆಗ್ತಾ ಹೋಗುತ್ತೆ. ಇದು ಪರ್ಟಿಕ್ಯುಲರಾಗಿ ಡೌನ್ ಟ್ರೆಂಡ್ ಮೂಮೆಂಟನ್ನು ತೋರಿಸುತ್ತೆ. ವಾಲ್ಯೂಮ್ ಕನ್ಫರ್ಮೇಷನ್ ನಾವು ಯಾವ ರೀತಿ ತೊಗೊತೀವಿ ಅನ್ನೋದು ಮುಖ್ಯ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಅದು ಸೈಡ್ ವೇಸ್ ಮಾರ್ಕೆಟಲ್ಲಿ ಒಂದು ರೇಂಜಲ್ಲೇ ಸ್ಟ್ರಕ್ ಆಗಿರುತ್ತೆ. ಪ್ರೈಸ್ ಜಾಸ್ತಿ ಮೂವ್ ಆಗೋಲ್ಲ, ಒಂದು ರೇಂಜಲ್ಲೇ ಪ್ರೈಸ್ ಸ್ಟ್ರಕ್ ಆಗಿರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಟ್ರ್ಯಾಪ್ ಆಗೋದು ಟ್ರೇಡಿಂಗಲ್ಲಿ ಇದೇ ಕಾರಣಕ್ಕೋಸ್ಕರ. ಓಕೆ, ಎನಿವೆ ಈ ಸ್ಟ್ರಕ್ಚರ್ಸು ನೀವು ಮಾರ್ಕೆಟಲ್ಲಿ ಅಬ್ಸರ್ವ್ ಮಾಡಿದಾಗ ಡಿಫ್ರೆಂಟ್ ಅನಿಸುತ್ತೆ, ಬಟ್ ಇದು ಬೇಸಿಕ್ ಕಾನ್ಸೆಪ್ಟು ಅರ್ಥ ಮಾಡಿಕೊಂಡು ಅಪ್ಲೈ ಮಾಡಿ. ಎನಿವೆ, ಥ್ಯಾಂಕ್ ಯು ಸೋ ಮಚ್.